ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಾಲೆಜ್ ಲೋಕ. ಫ್ರೆಂಡ್ಸ್, ತುಂಬ ಜನರಿಗೆ ತುಂಬ ಕಡಿಮೆ ಸಂಬಳ ಬರ್ತಾ ಇರುತ್ತೆ. ಆದರೆ ಅವ್ರಿಗಿರುವಂತಹ ಮುಂದಿನ ಗುರಿಗಳು, ಅದೇ ರೀತಿ ಅವ್ರಿಗಿರುವಂತಹ ಆಸೆಗಳು, ಆಕಾಂಕ್ಷೆಗಳು, ಅದೇ ರೀತಿ ಅವ್ರಿಗಿರುವಂತಹ ಕನಸುಗಳು ದೊಡ್ಡದಾಗಿರುತ್ತೆ. ಆದರೆ ಅವ್ರಿಗೆ ತುಂಬ ಬೇಜಾರಲ್ಲಿರ್ತಾರೆ. ಅಯ್ಯೋ, ಎಷ್ಟೊಂದು ಕಡಿಮೆ ಸಂಬಳ ಬರ್ತಾ ಇದೆ ನಮಗೆ, ಅದರಲ್ಲಿ ಏನು ಮಾಡೋಕ್ಕಾಗುತ್ತೆ, ನಾವು ಅಂದ್ಕೊಂಡಿದ್ದು ಏನೂ ಆಗ್ತಾಯಿಲ್ಲ, ನಮ್ಮ ಆಸೆಗಳು ತೀರ್ತಾ ಇಲ್ಲ, ನಮ್ಮ ಕನಸುಗಳು ಮುಂದೆ ನಮ್ಮ ಮಕ್ಕಳಿಗೆ ಒಳ್ಳೆ ಭವಿಷ್ಯ ಕೊಡಬೇಕು, ಇನ್ನೂ ತುಂಬ ದುಡ್ಡು ಬೇಕು ನಮಗೆ, ಏನು ಮಾಡೋದು, ಇಷ್ಟರಲ್ಲೇ ನಾವು ಯಾವ ಥರ ಜೀವನ ನಡೆಸೋದು, ಈ ಥರ ತುಂಬ ಜನರು ಥಿಂಕ್ ಮಾಡ್ತಾ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ನಮ್ಮ ತಲೆಯಲ್ಲಿ ಬರೋದು ಮೊದಲನೇದಾಗಿ ಸೈಡ್ ಇನ್ಕಮ್ ಅಂದರೆ ಏನಾದರೂ ಒಂದು ಎಕ್ಸ್ಟ್ರಾ ಇನ್ಕಮ್ ನಮಗೆ ಇರಬೇಕು. ಮೇನ್ ಇನ್ಕಮ್ ಜೊತೆ ಇನ್ನೊಂದು ಎಕ್ಸ್ಟ್ರಾ ಸೋರ್ಸ್ ಆಫ್ ಇನ್ಕಮ್ ನಮಗೆ ಇದ್ದರೆ ನಮ್ಮ ಲೈಫು, ನಮ್ಮ ಜೀವನ ಎಷ್ಟೊಂದು ಸುಂದರವಾಗಿರುತ್ತೆ. ಆರಾಮಾಗಿ ನಮ್ಮ ಕನಸುಗಳನ್ನು ನಾವು ಈಡೇರಿಸ್ಕೊಳ್ಬೋದು. ಅದೇ ರೀತಿ ನಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡಿಸ್ಬೋದು. ಫ್ಯೂಚರಲ್ಲಿ ನಾವು ಅಂದ್ಕೊಂಡಂತಹ ಜ್ಯುವೆಲರೀಸ್ ತೊಗೋಬೋದು. ಹಾಗೆ ನಾವೇನು ಅಂದ್ಕೊಂಡಿರ್ತೀವೋ, ನಾವು ಏನು ಗುರಿಯನ್ನು ತಲುಪಬೇಕು ಆ ಗುರಿನ ತಲುಪ್ಬೋದು. ನಾವು ಇನ್ನೂ ಓದಬೇಕು ಅಂದ್ಕೊಂಡಿರ್ತೀವಿ, ನಾವು ಚೆನ್ನಾಗಿ ಓದ್ಬೋದು. ಈ ಥರ ಸೈಡ್ ಇನ್ಕಮಿಂದ ತುಂಬಾ ಹೆಲ್ಪ್ ಆಗುತ್ತೆ. ಇನ್ನು ಕಡಿಮೆ ಸಂಬಳ ಇರೋರು ಹೇಗೆ ಎಕ್ಸ್ಟ್ರಾ ಇನ್ಕಮ್ನ ಮಾಡ್ಕೋಬೇಕು, ಯಾವೆಲ್ಲ ಸೈಡ್ ಇನ್ಕಮ್ ಬರುವಂತಹ ಕೆಲವೊಂದು ಕೆಲಸಗಳಿದೆ, ತುಂಬ ಸುಲಭವಾಗಿರುವಂತಹ ಕೆಲಸಗಳು ಯಾವುದಿದೆ ಅನ್ನೋದ್ರ ಬಗ್ಗೆ ಇವತ್ತು ನಾನು ಡಿಸ್ಕಷನ್ ಮಾಡ್ತಾಯಿದ್ದೀನಿ. ಇನ್ನು ಸೈಡ್ ಇನ್ಕಮಿಂದ ನಮಗಾಗುವಂತಹ ಕೆಲವೊಂದು ಉಪಯೋಗಗಳು, ಒಂದು ಅಕ್ಯುರೇಟಾಗಿ ಪ್ರಾಫಿಟ್ ಬರ್ತಾ ಇರಬೇಕು. ಅಕ್ಯುರೇಟಾಗಿ ಪ್ರಾಫಿಟ್ ಬರುತ್ತೆ. ಅದೇ ರೀತಿ ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಇಲ್ಲದೇ ನಾವು ಸೈಡ್ ಇನ್ಕಮ್ನ ಅರ್ನ್ ಮಾಡ್ಬೋದು. ಹಾಗೆ ಸೈಡ್ ಇನ್ಕಮ್ ಬರಬೇಕು ಅಂತ ಹಗಲು ರಾತ್ರಿ ನಿದ್ದೆ ಕಟ್ಟಿ, ಊಟ ಕಟ್ಟಿ ಮಾಡೋದಲ್ಲ. ಮೊದಲು ನಾವು ಚೆಕ್ ಮಾಡಬೇಕು, ನಮಗೆ ಆ ಕೆಲಸಗಳನ್ನು ಮಾಡೋದಕ್ಕೆ ಸಾಮರ್ಥ್ಯ ಇದೆಯಾ, ನಮಗೆ ಆ ಕೆಲಸಗಳಲ್ಲಿ ಖುಷಿ ಸಿಗುತ್ತಾ, ನಾವು ಆ ಕೆಲಸನ ಎಂಜಾಯ್ ಮಾಡ್ತಾ ಇದ್ದೀವಾ ಅಂತ ನೋಡಿಕೊಂಡು ನಾವು ಸೈಡ್ ಇನ್ಕಮ್ ಬರೋದಕ್ಕೆ ಏನು ಕೆಲಸವನ್ನು ಮಾಡಬೇಕು ಅನ್ನೋದನ್ನು ತಿಳ್ಕೊಬೇಕಾಗುತ್ತೆ. ಹಾಗಂತ ನಮ್ಮ ಒಂದು ತಲೆಗೆ, ಬಾಡಿಗೆ ತುಂಬ ಪ್ರೆಷರ್ ಕೊಟ್ಟು ತೀರಾ ಕೆಲಸ ಮಾಡಿ ದಿನಕ್ಕೆ 15 ಗಂಟೆ 16 ಗಂಟೆ ಕೆಲಸವನ್ನು ಮಾಡಿ ನಮ್ಮ ಹೆಲ್ತನ್ನ ಹಾಳು ಮಾಡಿಕೊಂಡು ಉಲ್ಟಾ ಇಲ್ಲದೇ ಇರುವಂತಹ ಪ್ರಾಬ್ಲಮ್ಸ್ನ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ನಾವು ಎಕ್ಸ್ಟ್ರಾ ವರ್ಕ್ ಮಾಡೋದಲ್ಲ. ಮೊದಲು ನಾವು ನೋಡ್ಕೋಬೇಕು. ಓಕೆ, ನಮಗೆ ಇಷ್ಟು ಕಮ್ಮಿ ಸಂಬಳ ಬರ್ತಾ ಇದೆ, ಓಕೆ, ಇದರಲ್ಲಿ ನಾವು ಏನು ಸೈಡ್ ಇನ್ಕಮ್ನ ಮಾಡ್ಕೋಬೋದು, ನಮ್ಮ ಜೀವನವನ್ನು ಯಾವ ಥರ ನಾವು ಗ್ರೋ ಮಾಡ್ಕೋಬೋದು, ಅಂದರೆ ನಾವು ಮುಂದೆ ಯಾವ ಥರ ಬರ್ಬೋದು, ಜೀವನದಲ್ಲಿ ಇನ್ನೂ ಹೆಚ್ಚಿನ ಒಂದು ಆದಾಯವನ್ನು ಯಾವ ಥರ ಗಳಿಸ್ಬೋದು ಅನ್ನೋದನ್ನು ನೋಡಬೇಕಾಗುತ್ತೆ. ಇನ್ನು ಇಲ್ಲಿ ಸೈಡ್ ಇನ್ಕಮ್ ಅಂತ ಅಂದರೆ ಆಲ್ಮೋಸ್ಟ್ ಆಲ್ ಸೈಡ್ಗೆ ಅಂದರೆ ಪಾರ್ಟ್ ಟೈಮ್ ಜಾಬೂ ಆಗಿರ್ಬೋದು ಅಥವಾ ಬಿಸ್ನೆಸ್ನೂ ಕೂಡ ಆಗಿರ್ಬೋದು. ಇನ್ನು ತುಂಬ ಜನ ಚಿಕ್ಕ ಪುಟ್ಟ ಬಿಸ್ನೆಸ್ನ ಮಾಡ್ತಾ ಹೋದರೆ ಅದಕ್ಕೆ ತುಂಬಾ ಪೇಷನ್ಸ್ ಬೇಕು. ಹಾಗೆ ಪೇಷನ್ಸ್ ಜೊತೆಗೆ ಅದರಲ್ಲಿ ಏನಿರುತ್ತೆ, ಒಂದೇ ಸಾರಿ ನಿಮಗೆ ಪ್ರಾಫಿಟ್ ಬರಲ್ಲ. ಸ್ಟಾರ್ಟಿಂಗು ಸ್ಲೋ ಗ್ರೋತ್ ಇರುತ್ತೆ ಬಿಸ್ನೆಸ್ಸಲ್ಲಿ. ಯಾವುದೇ ಬಿಸ್ನೆಸ್ ತೊಗೊಳ್ಳಿ ನೀವು, ವಿತ್ ಇನ್ವೆಸ್ಟ್ಮೆಂಟ್, ವಿತೌಟ್ ಇನ್ವೆಸ್ಟ್ಮೆಂಟ್, ಯಾವುದೇ ಬಿಸ್ನೆಸ್ ಆದರೂ ಕೂಡ ಸ್ಟಾರ್ಟಿಂಗು ಸ್ಟ್ರಗಲ್ ಇದ್ದೇ ಇರುತ್ತೆ. ಕಷ್ಟಪಡಬೇಕಾಗತ್ತೆ, ಪರಿಶ್ರಮ ಪಡಲೇಬೇಕಾಗತ್ತೆ. ಯಾವುದೇ ಕೆಲಸ ಆದರೂ ಅಷ್ಟೇ, ಖಂಡಿತವಾಗಿ ಪರಿಶ್ರಮವನ್ನು ಪಡಲೇಬೇಕಾಗುತ್ತೆ. ಸ್ಟಾರ್ಟಿಂಗು ನಮಗೆ ಸ್ಲೋ ಗ್ರೋತ್ ಇರುತ್ತೆ, ನಂತರ ಒಂದು ಹಂತಕ್ಕೆ ಬರ್ತೀವಿ, ಗ್ರೋ ಆಗುತ್ತೆ ಆ ಒಂದು ಬಿಸ್ನೆಸ್. ನಾವು ಯಾವ ಥರ ಪರಿಶ್ರಮವನ್ನು ಪಟ್ಟಿದ್ದೀವಿ, ಯಾವ ಥರ ಕಷ್ಟಪಡ್ತಾ ಇದ್ದೀವಿ, ಅದ್ರ ಮೇಲೆ ನಮ್ಮ ಗ್ರೋತ್ ಡಿಪೆಂಡ್ ಆಗಿರುತ್ತೆ. ಆದ ನಂತರ ಒಂದು ಇನ್ಕಮ್ ಜನ್ರೇಟ್ ಆಗುತ್ತೆ ಆ ಬಿಸ್ನೆಸ್ಸಿಂದ. ಆ ಇನ್ಕಮಿಂದ ಇನ್ನು ನಾವು ಯಾವ ಥರ ವರ್ಕ್ನ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಅನ್ನೋದ್ರ ಮೇಲೆ ಒಂದು ಹ್ಯೂಜ್ ಇನ್ಕಮ್ ಅಂದರೆ ಹೆಚ್ಚಿನ ಒಂದು ಆದಾಯ ಕ್ರಿಯೇಟ್ ಆಗುತ್ತೆ, ನಮಗೆ ಸಿಗುತ್ತೆ. ಅದೇ ರೀತಿ ಯಾಕೆ ನಾವು ಸೈಡ್ ಇನ್ಕಮ್ ನಮಗೆ ಬೇಕು ಅನ್ನೋದಾದರೆ, ಇದರಿಂದ ನಮ್ಮ ಡ್ರೀಮ್ಸ್ ಏನಿರುತ್ತೋ ಅವೆಲ್ಲ ಫುಲ್ಫಿಲ್ ನಾವು ಮಾಡ್ಕೋಬೋದು. ಹಾಗೆ ನಮ್ಮ ಟಾರ್ಗೆಟ್ಸ್ಗಳನ್ನು ತುಂಬಾ ಬೇಗ ರೀಚ್ ಆಗ್ಬೋದು. ಅದೇ ರೀತಿ ಈ ಸೈಡ್ ಇನ್ಕಮ್ ಅಂತ ಅನ್ನೋದು ನಾವು ಮಾಡುವಂತಹ ಕೆಲಸಗಳಲ್ಲಿ ನಮಗೆ ಪ್ಯಾಷನ್ ಇರಬೇಕು. ಅದೇ ರೀತಿ ಆ ಕೆಲಸ ನಮಗೆ ಖುಷಿ ಸಿಗುವಂಥದ್ದಾಗಿರಬೇಕು. ಆ ಕೆಲಸದಿಂದ ನಮಗೆ ತಲೆನೋವು ಬರಬಾರ್ದು, ಅಂದರೆ ತಲೆನೋವು ಆಗಬಾರ್ದು ಆ ಕೆಲಸ. ಇವಾಗ ನಾವು ನಮ್ಮದು ಏನೋ ಜಾಬ್ ಮಾಡ್ತಾಯಿದ್ದೀವಿ, ಇನ್ನೊಂದು 2 ಗಂಟೆ ನಾವು ವರ್ಕ್ ಮಾಡ್ತೀವಿ ಅಂತ ಅಂದರೆ ಆ ಕೆಲಸ ಮಾಡ್ತಾಯಿದ್ದೀರಿ ನೀವು ಸೈಡ್ ಇನ್ಕಮ್ಗೋಸ್ಕರ ಅಂದಾಗ ನೀವು ಖುಷಿಯಿಂದ ಪ್ಯಾಷನೇಟಾಗಿ ಮಾಡಬೇಕು ಹೊರತು ನಿಮ್ಗೆ ಅದೇ ತಲೆನೋವಾಗಿ ನಿಮಗೆ ಹೆಲ್ತ್ ಇಶ್ಯೂಸ್ ಬರೋದಾಗಲಿ, ಕಷ್ಟ ಬರೋದಾಗಲಿ ಆಗಬಾರ್ದು. ಎಲ್ರಿಗೂ ಗೊತ್ತಿರೋ ಹಾಗೆ ಒಂದೇ ಒಂದು ಇನ್ಕಮ್ ಇಟ್ಕೊಂಡು ಮುಂದೆ ಬರೋದು ತುಂಬಾ ಕಷ್ಟ. ಹಾಗಾಗಿ ಸೈಡ್ ಇನ್ಕಮ್ ಬೇಕು ಅಂತ ಅನ್ನೋರು ತುಂಬ ಜನರು ಇರ್ತಾರೆ.
ಹಾಗೆ ವಿತೌಟ್ ಇನ್ವೆಸ್ಟ್ಮೆಂಟ್ ಬಿಸ್ನೆಸ್ ಐಡಿಯಾಸ್ ತುಂಬಾ ಇದೆ, ತುಂಬ ಅಂದರೆ ತುಂಬಾ ಇದೆ. ಅದರಲ್ಲಿ ನಾನು 10 ಬಿಸ್ನೆಸ್ ಐಡಿಯಾಸ್, ಪ್ರಾಕ್ಟಿಕಲ್ ಬಿಸ್ನೆಸ್ ಐಡಿಯಾಸ್ನ ನಿಮಗೆ ನಿಮ್ಮ ಮುಂದೆ ತರ್ತಾ ಇದ್ದೀನಿ, ತಿಳಿಸಿಕೊಡ್ತಾ ಇದ್ದೀನಿ. ಇದು ಹಾಗಂತ ನಿಮಗೆ ಇದೇ ನಿಮ್ಮ ಮೇನ್ ಸೋರ್ಸ್ ಅಂತ ಹೇಳಲ್ಲ. ನಾನು ಬಿಸ್ನೆಸ್ ಐಡಿಯಾಸ್ ಏನು ಹೇಳ್ತಾ ಇದ್ದೀನಿ, ತುಂಬ ಒಳ್ಳೆ ಬಿಸ್ನೆಸ್ ಐಡಿಯಾಸ್ ಇದೆ ಹೇಳ್ತಾ ಇದ್ದೀನಿ ನಾನು. ಆದರೆ ಇದೇ ನಿಮ್ಮ ಒಂದು ಮೇನ್ ಸೋರ್ಸ್ ಅಂತ ಮಾಡ್ಕೋಬಾರ್ದು. ಸ್ಟಾರ್ಟಿಂಗ್ ಏನಿದ್ರು ನಿಮ್ಮ ಮೇನ್ ಇನ್ಕಮ್ ಯಾವುದ್ರ ಮೇಲೆ ಬರ್ತಾ ಇದೆ ಅದನ್ನು ನೀವು ಕಾನ್ಸಂಟ್ರೇಟ್ ಮಾಡಬೇಕು. ಅದ್ರ ಜೊತೆ ನಿಮಗೆ ದಿನನಿತ್ಯ 1-2 ಗಂಟೆ ಇನ್ನೊಂದು ಸೈಡ್ ಇನ್ಕಮ್ ಬೇಕು, ನಮಗೆ ಇನ್ನೂ ಎಕ್ಸ್ಟ್ರಾ ಅಮೌಂಟ್ ಬೇಕು ಅನ್ನೋರು ಆ ಸೈಡ್ ಇನ್ಕಮ್ನ ಮಾಡ್ಕೋಬೇಕು. ಹಾಗೆ ನಾವು ಸೈಡ್ ಇನ್ಕಮ್ನ ಮಾಡ್ಕೊಳ್ಳೋದ್ರಿಂದ ನಾವು ಆರ್ಥಿಕವಾಗಿ ಸಬಲರಾಗ್ತೀವಿ, ನಮ್ಮ ಎಲ್ಲ ರೀತಿಯ ಗುರಿಗಳನ್ನು ಮುಟ್ಟೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಸೈಡ್ ಇನ್ಕಮ್ ಮಾಡ್ಕೊಳ್ಳೋದಕ್ಕೆ ಬೆಸ್ಟ್ 10 ಐಡಿಯಾಸ್ ನಾನು ಇವತ್ತು ನಿಮಗೆ ಹೇಳಿಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಟ್ಯೂಷನ್ ಸೆಂಟರ್, ಹೋಮ್ ಟ್ಯೂಷನ್ ಅಥವಾ ಟ್ಯೂಷನ್ ಸೆಂಟರ್ ಅಂತ ಹೇಳ್ಬೋದು. ತುಂಬ ಜನ ಟೀಚರ್ಸ್ ಇರ್ತಾರೆ, ಸ್ಕೂಲ್ಗೆ ವರ್ಕ್ ಮಾಡ್ತಾ ಇರ್ತಾರೆ, ಕಮ್ಮಿ ಸಂಬಳ ಬರ್ತಾ ಇರುತ್ತೆ. ಅಂಥವ್ರು ಏನು ಮಾಡಬೇಕು, ಮನೆಗೆ ಬಂದಮೇಲೆ ಸ್ವಲ್ಪ ಗ್ಯಾಪ್ ತೊಗೊಂಡು 1-2 ಅವರ್ಸ್ ಆದರೂ ಮಕ್ಕಳಿಗೆ ಟ್ಯೂಷನ್ ಮಾಡ್ಬೋದು. ಇದರಿಂದ ಅವ್ರಿಗೆ ಒಳ್ಳೆ ಇನ್ಕಮ್ ಆಗುತ್ತೆ. ಎಷ್ಟೋ ಜನ ಅಂತಾರೆ ಟ್ಯೂಷನ್ ಸೆಂಟರ್ ಅಂತೀರಾ, ನಾವು ಓದಿದ್ದೇ 10th ಸ್ಟ್ಯಾಂಡರ್ಡು, ನಾವು ಓದಿದ್ದೇ PUC, ಹೇಗೆ ಮಾಡ್ಕೊಳೋದು ಅಂತ ಅನ್ನೋರು ತುಂಬ ಜನ ಇರ್ತಾರೆ. ಟ್ಯೂಷನ್ ಮಾಡಬೇಕು ಅಂದರೆ ಡಿಗ್ರಿನೇ ಆಗಿರಬೇಕು ಅಂತ ಅನ್ನೋದೇನೂ ಇಲ್ಲ. ನಿಮ್ಮ ಅಬಿಲಿಟಿ, ನಿಮ್ಮ ಒಂದು ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ನೀವು ಕ್ಲಾಸಸ್ನ ಹೇಳ್ಬೋದು. ಫಾರ್ ಎಕ್ಸಾಂಪಲ್ 10th ಸ್ಟ್ಯಾಂಡರ್ಡ್ ಆದವರು ಏನಪ್ಪ ಅಂದರೆ ಡೇ ಕೇರ್ನ ನಡೆಸ್ಬೋದು. ಬಾಡಿಗೆ ಮನೆ ಏನಾದರೂ ಆಗಿರ್ಬೋದು ಅಥವಾ ಸ್ವಂತ ಮನೆ ಏನಾದರೂ ಆಗಿರ್ಬೋದು. ಇವಾಗೇನು ತುಂಬ ಜನ ಪೇರೆಂಟ್ಸ್ ಓದಿರಲ್ಲ, ಹಾಗೆ ಜಾಬ್ ಮಾಡ್ತಾ ಇರ್ತಾರೆ, ಗಂಡ ಹೆಂಡತಿ ಇಬ್ಬರು. ಮಕ್ಕಳಿಗೆ ಅವ್ರಿಗೆ ಸರಿಯಾಗಿ ಓದ್ಸೋಕೆ ಆಗ್ತಾ ಇರಲ್ಲ, ಹಾಗಾಗಿ ಅವರು ಟ್ಯೂಷನ್ ಕಳಿಸ್ತಾರೆ. ನೋಡ್ಕೊಳಕ್ಕೆ ಆಗ್ತಾ ಇರಲ್ಲ ಅಂಥವ್ರು ಏನು ಮಾಡ್ತಾರೆ, ಡೇ ಕೇರ್ ಹಾಕ್ತಾರೆ. ಇಂಥ ಒಂದು ಸಿಚುಯೇಷನನ್ನು ನೀವು, ಈ ಒಂದು ಅವಕಾಶನ ನೀವು ನಿಮಗಾಗಿ ಬಳಸ್ಕೋಬೇಕು, ನಿಮ್ಮ ಒಂದು ಸೈಡ್ ಇನ್ಕಮ್ ಆಗಿ ಪರಿವರ್ತಿಸ್ಕೊಳ್ಬೇಕು. 10th ಸ್ಟ್ಯಾಂಡರ್ಡ್ ಆದವರು ಡೇ ಕೇರ್ ಮಾಡ್ಬೋದು. ಅದೇ ರೀತಿ ಪ್ರೀ ಸ್ಕೂಲ್ಗೆ ಕ್ಲಾಸಸ್ ತೊಗೋಬೋದು. ನರ್ಸರಿ, LKG UKG ಖಂಡಿತವಾಗಿಯೂ 10th ಸ್ಟ್ಯಾಂಡರ್ಡ್ ಆದವರು ಕ್ಲಾಸಸ್ ತೊಗೋಬೋದು. ಅದೇ ರೀತಿ ಒಂದು 1 to 5th ಸ್ಟ್ಯಾಂಡರ್ಡ್ ಡಿಗ್ರಿ ಆದವರು ಖಂಡಿತವಾಗಿಯೂ 1 to 5th ಸ್ಟ್ಯಾಂಡರ್ಡ್ ಟ್ಯೂಷನ್ ಮಾಡ್ಬೋದು. ಇಲ್ಲಪ್ಪ ನಮ್ಮದು ಮಾಸ್ಟರ್ ಡಿಗ್ರಿ ಆಗಿದೆ ಅನ್ನೋರು ಆರಾಮಾಗಿ ಬ್ಯಾಚ್ ವೈಸ್ ನೀವು ಅಪ್ ಟು 10th ಸ್ಟ್ಯಾಂಡರ್ಡ್ ಆರಾಮಾಗಿ ಕ್ಲಾಸಸ್ ಹೇಳ್ಬೋದು. ಒಳ್ಳೆ ಇನ್ಕಮ್ ಇದೆ. ಇವಾಗಂತೂ ಒಂದೊಂದು ಮಕ್ಕಳಿಗೆ 2000 ಇದೆ. ತುಂಬಾ ವ್ಯಾಲ್ಯೂ ಇದೆ ಈ ಒಂದು ಸಿಚುಯೇಷನಲ್ಲಿ, ಈ ಒಂದು ಜನ್ರೇಷನ್ನಲ್ಲಿ ಟ್ಯೂಷನ್ಗೆ ತುಂಬಾ ವ್ಯಾಲ್ಯೂ ಇದೆ. ಹಾಗಾಗಿ ತುಂಬಾ ಒಂದು ಒಳ್ಳೆ ಸೈಡ್ ಇನ್ಕಮ್ ಆಗಿ ನೀವು ಕ್ರಿಯೇಟ್ ಮಾಡ್ಕೋಬೋದು ಟ್ಯೂಷನ್ ಮಾಡೋದ್ರಿಂದ. ಇನ್ನು ಎರಡನೇದಾಗಿ ಸ್ಯಾರಿ ಸೆಂಟರ್ನೂ ಅದೇ ರೀತಿ. ನೀವೇನು ತುಂಬ ಓದಿರಬೇಕು, ಹಾಗೆ ತುಂಬಾ ಇನ್ವೆಸ್ಟ್ ಮಾಡಬೇಕು ಅಂತ ಅನ್ನೋದೇನೂ ಇಲ್ಲ. ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು, ಒಂದು 5,000 10,000 ಸ್ಟಾರ್ಟಿಂಗ್ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಎಲ್ಲಾದರೂ ಹೋಲ್ಸೇಲ್ ಆಗಿ ನೀವು ಸೀರೆಗಳನ್ನು ತಂದು ಮನೆಯಿಂದನೇ ಬಿಸ್ನೆಸ್ ಮಾಡ್ಬೋದು. ಜೈಪುರ್ ಆಗಿರ್ಬೋದು, ಚಿಕ್ಕಪೇಟೆ ಆಗಿರ್ಬೋದು, ಸೂರತ್, ಈ ಥರ ಬೇರೆ ಹೋಲ್ಸೇಲ್ ಶಾಪ್ಸ್ ಏನು ಸಿಗುತ್ತೋ ಅಂತಲ್ಲೆಲ್ಲ ಸೀರೆಗಳನ್ನು ತಂದು ಆರಾಮಾಗಿ ನೀವು ಮಾರಾಟ ಮಾಡ್ಬೋದು, ಮನೆಯಿಂದನೇ ಮಾರಾಟ ಮಾಡ್ಬೋದು. ಅದೇ ರೀತಿ ನೀವು ಪಬ್ಲಿಸಿಟಿ ಸಿಗಬೇಕು ಅಂದರೆ ನೀವು ಇನ್ಸ್ಟಾಗ್ರಾಮ್, ಫೇಸ್ಬುಕ್ನ ಬೇಸ್ ಆಗಿ ಇಟ್ಕೊಂಡು ಅದರಿಂದ ನೀವು ಮನೆಯಿಂದನೇ ಆರಾಮಾಗಿ ಬಿಸ್ನೆಸ್ ಮಾಡಿ ಆರಾಮಾಗಿ ಸೈಡ್ ಇನ್ಕಮ್ನ ಜನ್ರೇಟ್ ಮಾಡ್ಕೋಬೋದು. ಇನ್ನು ಮೂರನೇದಾಗಿ ಹೋಮ್ ಟಿಫನ್ ಸರ್ವಿಸ್. ಇದು ಏನಪ್ಪ ಅಂದರೆ ತುಂಬ ಜನ ನೋಡಿ, ಈ ಬೆಂಗಳೂರು ದೊಡ್ಡ ಊರಲ್ಲಿ ಏನಾಗುತ್ತೆ, ತುಂಬ ಜನ ಬ್ಯಾಚುಲರ್ಸ್ ಇರ್ತಾರೆ, ವಯಸ್ಸಾದವರು ಇರ್ತಾರೆ. ಅವ್ರಿಗೆ ಪಾಪ ಅಡುಗೆ ಮಾಡೋಕ್ಕೆ ಆಗ್ತಾ ಇರಲ್ಲ, ಅಡುಗೆ ಮಾಡ್ಕೊಂಡು ತಿನ್ನೋಕೆ ಆಗ್ತಾ ಇರಲ್ಲ. ಅಂಥವ್ರಿಗೆ ನೀವು ಮನೆಯಿಂದನೇ ಪಾರ್ಸೆಲ್ನ ಕೊಡ್ಬೋದು. ಹೆಲ್ದಿ ಊಟನೂ ಆಗಿರುತ್ತೆ, ನಿಮಗೂ ಕೂಡ ಒಂದು ಒಳ್ಳೆ ಇನ್ಕಮ್ ಆಗುತ್ತೆ. ಇನ್ನು ನಾಲ್ಕನೇದಾಗಿ ಬ್ಯೂಟಿ ಪಾರ್ಲರ್. ನೀವು ಚಿಕ್ಕ ಪುಟ್ಟ ಒಂದು ಬ್ಯೂಟಿ ಕೋರ್ಸಸ್ನ ಮಾಡಿಕೊಂಡ್ರೆ ಸಾಕು. ಬ್ಯೂಟಿ ಪಾರ್ಲರ್ ಕೋರ್ಸಸ್ನ ಆರಾಮಾಗಿ ಮನೆಯಿಂದನೇ ನೀವು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ತುಂಬ ಕಮ್ಮಿ ಇನ್ವೆಸ್ಟ್ಮೆಂಟಿಂದನೇ ನೀವು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ ಅದು ಎಸ್ಪೆಷಲಿ ಲೇಡೀಸು ಒಳ್ಳೆ ರೀತಿಯಿಂದ ಅರ್ನ್ ಮಾಡ್ಬೋದು ಬ್ಯೂಟಿ ಪಾರ್ಲರಿಂದ. ನೋಡಿ, ಇವಾಗ ಒಂದು ಐಬ್ರೋಗೆ ಸಾಕು ಒಂದು 50 to 80 ರೂಪೀಸ್ ಇದೆ ಅಲ್ವಾ. ಅಂಥದ್ರಲ್ಲಿ ಪ್ರತಿಯೊಂದೂ ಬ್ಯೂಟಿ ಪಾರ್ಲರ್ ಕೋರ್ಸ್ನ ನೀವು ತೊಗೊಂಡ್ರೆ, ಅಥವಾ ನಿಮಗೆ ಪ್ಯಾಷನ್ ಇದೆ ಅನ್ನೋರು ಕಲಿತ್ರೆ ಖಂಡಿತವಾಗಿಯೂ ಇದರಿಂದ ಒಳ್ಳೆ ಅರ್ನಿಂಗ್ನ ನೀವು ಮಾಡ್ಕೋಬೋದು. ಇನ್ನು ನೆಕ್ಸ್ಟ್ ಐದನೇದಾಗಿ ಹೋಮ್ ಬೇಕಿಂಗ್ನೂ ಅಷ್ಟೇ. ಮನೆಯಿಂದ ನೀವು ಕೇಕ್ ಮಾಡೋದಾಗಿರ್ಬೋದು, ಕುಕ್ಕೀಸ್ ಮಾಡೋದಾಗಿರ್ಬೋದು, ಈ ಥರ ಮಾಡಿದರೆ ಒಳ್ಳೆ ಇನ್ಕಮ್ನ ಜನ್ರೇಟ್ ಮಾಡ್ಕೋಬೋದು. ಎಷ್ಟೋ ಜನ ಇವಾಗ ಚಿಕ್ಕ ಪುಟ್ಟ ವಿಚಾರಕ್ಕೆಲ್ಲ, ಒಂದು ಹೆಸರಿಡೋ ಫಂಕ್ಷನ್ ಆಗಿರ್ಬೋದು, ಒಂದು ಮದುವೆ ಆಗಿರ್ಬೋದು, ಸೀರೆ ಅಂದರೆ ಸೀಮಂತ ಮಾಡೋ ಫಂಕ್ಷನ್ ಆಗಿರ್ಬೋದು, ಬರ್ಡೇಸು ಬರ್ತಾನೆ ಇರುತ್ತೆ ಕಂಟಿನ್ಯೂ ಆಗಿ ಫಂಕ್ಷನ್ಸ್. ಇಂಥ ಒಂದು ಸಂದರ್ಭದಲ್ಲಿ ನೀವೇನು ಮಾಡ್ಬೋದು, ಮನೆಯಿಂದನೇ ಕೇಕು, ಕುಕ್ಕೀಸ್ ಮಾಡಿ ಮಾರಾಟ ಮಾಡ್ಬೋದು. ಹಾಗೆ ಆರನೇದಾಗಿ ಹೋಮ್ ಮೇಡ್
ಪಾಪಡ್ ಈ ಥರ ಹೋಮ್ ಮೇಡ್ ಪಾಪಡ್ ಏನು ಹೇಳ್ತೀವಿ, ಕಾಂಡಿನೆಂಟ್ಸ್ ಅಂತ ಏನು ಹೇಳ್ತೀವಿ, ಇದು ಕೂಡ ಅಷ್ಟೇ ತುಂಬಾ ಒಳ್ಳೆಯದು. ಪಿಕಲ್ಸ್ ಆಗಿರ್ಬೋದು, ಪಾಪಡ್ ಆಗಿರ್ಬೋದು, ಇದಕ್ಕೂ ಕೂಡ ತುಂಬ ವ್ಯಾಲ್ಯೂ ಇದೆ. ಮನೆಯಿಂದ ಮಾಡಿದಂಥ ಪಿಕಲ್ ಪಾಪಡ್ಸ್ ಎಲ್ಲ ನೀವು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಥ್ರೂಯಿಂದ ನೀವು ಒಂದು ನಿಮ್ಮ ಐಡೆಂಟಿಟಿನ ಕ್ರಿಯೇಟ್ ಮಾಡ್ಕೊಳ್ಳಿ. ಹೊರಗಡೆನೂ ಅಕ್ಕಪಕ್ಕದಲ್ಲಿ ಜನರಿಗೆ ಒಂದೆರಡು ಸಾರಿ ನೀವು ಮಾರಾಟ ಮಾಡಿದಾಗ ನಿಮ್ಮ ಒಂದು ಪ್ರಾಡಕ್ಟ್ ಇಷ್ಟ ಆದರೆ ಖಂಡಿತವಾಗಿ ಜನ ನಿಮ್ಮ ಹತ್ರ ಬರ್ತಾರೆ, ತಗೋತಾರೆ. ಸ್ಟಾರ್ಟಿಂಗ್ ಬಿಸ್ನೆಸ್ ಸ್ಲೋ ಆಗಿದ್ದರೂ ಬರ್ತಾ ಬರ್ತಾ ನಿಮಗೆ ಒಳ್ಳೆ ಇನ್ಕಮ್ ಜನ್ರೇಟ್ ಆಗುತ್ತೆ. ನೆಕ್ಸ್ಟ್ ಫೇಸ್ಬುಕ್ ಅರ್ನಿಂಗ್. ಫೇಸ್ಬುಕ್ಕಲ್ಲೂ ಅಷ್ಟೇ ಅರ್ನಿಂಗ್ ಮಾಡ್ಬೋದು. ನೀವು ರೀಲ್ಸ್ ಕ್ರಿಯೇಟ್ ಮಾಡೋದು ಹಾಗೆ ಸುಮ್ಮನೆ ಇಲ್ಲ. ಎಷ್ಟೋ ಜನ ಸಾವಿರಾರು ಗಟ್ಟಲೆ ಲಕ್ಷಗಟ್ಟಲೆ ಫೇಸ್ಬುಕ್ಕಲ್ಲಿ ಅರ್ನ್ ಮಾಡ್ತಾ ಇದ್ದಾರೆ. ಓಕೆನಾ. ಫೇಸ್ಬುಕ್ ಅರ್ನಿಂಗ್ಸ್, ಫೇಸ್ಬುಕ್ ಬಗ್ಗೆ ಸಂಪೂರ್ಣವಾಗಿ ಪ್ರೊಫೆಷ್ನಲ್ ಡ್ಯಾಶ್ಬೋರ್ಡ್ಗೆ ಹೋಗಿ ಕಂಪ್ಲೀಟಾಗಿ ತಿಳ್ಕೊಂಡು ಅಕೌಂಟ್ನ ಕ್ರಿಯೇಟ್ ಮಾಡಿಕೊಂಡು ನಿಮಗೆ ಯಾವ ಟ್ಯಾಲೆಂಟ್ ಇದೆ ಆ ಟ್ಯಾಲೆಂಟ್ನ ನೀವು ಫೇಸ್ಬುಕ್ಕಲ್ಲಿ ಎಕ್ಸಿಬಿಟ್ ಮಾಡ್ತಾ ಅರ್ನಿಂಗ್ನ ಮಾಡ್ಕೋಬೋದು. ಯೂಟ್ಯೂಬ್ನೂ ಅಷ್ಟೇ. ಯೂಟ್ಯೂಬಲ್ಲಿ ಅಷ್ಟೇ ನಿಮ್ಗೆ ಯಾವುದ್ರಲ್ಲಿ ಟ್ಯಾಲೆಂಟ್ ಇದೆ ಆ ಒಂದು ವಿಷಯದ ಬಗ್ಗೆ ನೀವು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ. ಖಂಡಿತವಾಗಿಯೂ ಅಷ್ಟು ಏನು ಕಷ್ಟ ಇಲ್ಲ, ಹಾಗಂತ ಸುಲಭನೂ ಇಲ್ಲ. ದಿನನಿತ್ಯ ಕನ್ಸಿಸ್ಟೆಂಟಾಗಿ ವರ್ಕ್ ಮಾಡಬೇಕು. ನಿಮಗೆ ಸ್ಟಾರ್ಟಿಂಗು ನೀವು ಫಸ್ಟು ನಿಮ್ಮ ಒಂದು ಎಫರ್ಟ್ ಹಾಕಬೇಕು. ಆ ನಂತರ ಆಟೋಮ್ಯಾಟಿಕ್ಕಾಗಿ ಇನ್ಕಮ್ಮು ನಿಮ್ಮದಾಗುತ್ತೆ. ಮಾನಿಟೈಸೇಷನ್ ಎಲ್ಲ ಆದಮೇಲೆ ನಿಮ್ಮದು ಒಂದು ಇನ್ಕಮ್ ಜನ್ರೇಟ್ ಆಗುತ್ತೆ. ಇದು ಕೂಡ ಅಷ್ಟೇ ತುಂಬ ವೈಡ್ ಆಗಿದೆ. ಚೆನ್ನಾಗಿ ದುಡಿಬೋದು, ಇದರಲ್ಲೂ ಕೂಡ ಸಂಪಾದನೆ ಮಾಡ್ಬೋದು. ಇನ್ನು ನೆಕ್ಸ್ಟ್ ಏಜೆಂಟ್ಸ್ ಆ್ಯಂಡ್ ಬ್ರೋಕರ್ಸ್. 9ನೇದಾಗಿ ಏಜೆಂಟ್ಸ್ ಆ್ಯಂಡ್ ಬ್ರೋಕರ್ಸ್. ತುಂಬ ಜನರಿಗೆ ಮನೆಗಳು ಬೇಕಾಗಿರುತ್ತೆ, ಅಂಗಡಿಗಳು ಬೇಕಾಗಿರುತ್ತೆ, ಟು ಲೆಟ್ ಅಂತ ಬೋರ್ಡ್ ಹಾಕಿರ್ತಾರೆ, ಸಿಗ್ತಾ ಇರಲ್ಲ ಅವ್ರಿಗೆ, ಕಸ್ಟಮರ್ಸ್ ಸಿಗ್ತಾ ಇರಲ್ಲ. ಅಂತಹ ಸಂದರ್ಭದಲ್ಲಿ ನೀವು ಕೆಲವೊಂದು ಸ್ವಲ್ಪ ಕಮಿಷನ್ ಅಂತ ತೊಗೊಂಡು ನೀವು ಅಂಥವ್ರಿಗೆ ಮನೆಗಳನ್ನು ಹುಡುಕೊಡೋದಾಗಿರ್ಬೋದು, ಅದೇ ರೀತಿ ಅಂಗಡಿಗಳನ್ನು ಹುಡುಕೊಡೋದಾಗಿರ್ಬೋದು, ಅವರ ಚಿಕ್ಕ ಪುಟ್ಟ ಕೆಲಸಗಳನ್ನು ಮಾಡೋದಾಗಿರ್ಬೋದು ಮಾಡ್ಬೋದು. ಅಂದರೆ ಈಗ ಎಕ್ಸಾಂಪಲ್ ಎಲೆಕ್ಟ್ರಿಕಲ್ ಬಿಲ್ ತುಂಬೋದಾಗಿರ್ಬೋದು, ಆ ಮನೆಯದ್ದು ಒಂದು ಮೇಂಟೆನೆನ್ಸ್ ಇರ್ಬೋದು, ಚಿಕ್ಕ ಪುಟ್ಟ ಮೇಂಟೆನೆನ್ಸ್ ಮಾಡಿ ಕೊಡೋದಾಗಿರ್ಬೋದು. ಬೇರೆ ಊರಲ್ಲಿರ್ತಾರೆ ಅಂಥವ್ರಿಗೆಲ್ಲ ಹೆಲ್ಪ್ ಆಗುತ್ತೆ. ಇವಾಗಿನ ಕಾಲದಲ್ಲಿ ಟೈಮ್ಗೆ ತುಂಬಾ ಇಂಪಾರ್ಟೆನ್ಸ್ ಇದೆ. ಟೈಮ್ ಇರಲ್ಲ ಜನರಿಗೆ, ಹಾಗಾಗಿ ಈ ಕೆಲಸಕ್ಕೂ ಕೂಡ ತುಂಬಾ ವ್ಯಾಲ್ಯೂ ಇದೆ. ಇನ್ನು ಕೊನೆಯದಾಗಿ 10ನೇದಾಗಿ ಎಕ್ವಿಪ್ಮೆಂಟ್ ರೆಂಟಲ್. ಅಂದರೆ ನಿಮ್ಮ ಮನೇಲಿ ಒಂದು ಒಳ್ಳೆ ಡ್ರೆಸ್ಸಸ್, ಇವಾಗಿನ ಫಂಕ್ಷನ್ಸ್ಗೇನು ಕಮ್ಮಿ ಇಲ್ಲ. ನಿಮ್ಮ ಹತ್ರ ಒಳ್ಳೆ ಡ್ರೆಸ್ಸಸ್ ಇದ್ದರೆ, ಜ್ಯುವೆಲರ್ಸ್ ಇದ್ದರೆ, ಅದೇ ರೀತಿ ಸ್ಯಾರೀಸು, ಡೆಕೋರೇಷನ್ ಐಟಮ್ಸು, ಬರ್ಡೇ ಐಟಮ್ಸು, ಚೇರ್ಸು, ಟೇಬಲ್ಸು, ಜನ್ರೇಟರು, ಈ ಥರ ಸಾಮಾನುಗಳನ್ನು ನೀವು ರೆಂಟಾಗಿ ಕೊಟ್ಟು, ಯಾರ್ದಾದ್ರೂ ಮನೇಲಿ ಫಂಕ್ಷನ್ ಇದ್ದಾಗ ರೆಂಟಾಗಿ ಕೊಟ್ಟು ಅದರಿಂದನೂ ಕೂಡ ನೀವು ಅಮೌಂಟ್ನ ಜನ್ರೇಟ್ ಮಾಡ್ಕೋಬೋದು. ಇದು ಕೂಡ ಒಳ್ಳೆ ಬಿಸ್ನೆಸ್ ಐಡಿಯಾನೇ. ಹಾಗಂತ ನೀವು ಬಿಸ್ನೆಸ್ ಮಾಡ್ತೀನಿ ಅಂತ ಬರೀ ಕಷ್ಟಪಡೋದಲ್ಲ. ನೀವು 15 ಗಂಟೆ 16 ಗಂಟೆ ಕಷ್ಟಪಡೋದಲ್ಲ. 8 ಗಂಟೆ ನೀವೇನು ವರ್ಕ್ ಮಾಡ್ತಾ ಇರ್ತೀರೋ ಅದ್ರ ಜೊತೆ ಪ್ಲಸ್ 2 hours ಡೈಲಿ ಸ್ಪೆಂಡ್ ಮಾಡಿದರೆ ಏನೂ ತಪ್ಪಿಲ್ಲ. ಬಟ್ ಅದ್ರ ಜೊತೆ ಸರಿಯಾಗಿ ಊಟ ಮಾಡಬೇಕು, ನಿದ್ದೆ ಮಾಡಬೇಕು, ಒಳ್ಳೆಯ ಆಹಾರ ತೊಗೋಬೇಕು, ಒಳ್ಳೆ ಲೈಫ್ ಸ್ಟೈಲ್ನ ಮೇಂಟೈನ್ ಮಾಡಬೇಕು. ಯಾಕೆಂದರೆ ಆರೋಗ್ಯವೇ ಭಾಗ್ಯ ಅಲ್ವಾ. ಒಳ್ಳೆ ದೇಹ ಇದ್ದರೆ ಒಳ್ಳೆಯ ರೀತಿಯ ಜೀವನ ಇರುತ್ತೆ. ಹಾಗಾಗಿ ಲೈಫ್ ಸ್ಟೈಲು, ನಮ್ಮ ಒಂದು ಹೆಲ್ತು ಕೂಡ ಅಷ್ಟೇ ಇಂಪಾರ್ಟೆಂಟು. ಸೊ ಫ್ರೆಂಡ್ಸ್, ಈ ಒಂದು ನನ್ನ ವಿಡಿಯೋ ನಿಮಗೆ ಮೋಟಿವೇಟ್ ಆಗಿದೆ ಅಂತ ಅಂದ್ಕೊತೀನಿ. ಸ್ವಲ್ಪನಾದರೂ ಯೂಸ್ಫುಲ್ ಆಗಿದೆ. ಒಳ್ಳೆ ಬಿಸ್ನೆಸ್ ಐಡಿಯಾಸ್. ಇದಕ್ಕೆಲ್ಲ ನೀವೇನು ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದಿಲ್ಲ. ಸ್ವಲ್ಪ ಮಟ್ಟಿಗೆ ಇನ್ವೆಸ್ಟ್ಮೆಂಟ್ ಮಾಡುವಂಥ ಕೆಲಸಗಳು ಅದ್ರ ಬಗ್ಗೆನೂ ನಾನು ತಿಳಿಸ್ಕೊಟ್ಟಿದ್ದೀನಿ. ಅದೇ ರೀತಿ ವಿತೌಟ್ ಎನಿ ಇನ್ವೆಸ್ಟ್ಮೆಂಟ್ ಅಂತಹ ಕೆಲಸಗಳ ಬಗ್ಗೆನೂ ನಾನು ತಿಳಿಸಿಕೊಟ್ಟಿದ್ದೀನಿ. 100% ನಿಮಗೆಲ್ಲ ಇದು ಯೂಸ್ಫುಲ್ ಆಗುತ್ತೆ. ಸೊ ಫ್ರೆಂಡ್ಸ್, ನೋಡಿ, ನೀವು ಕೂಡ ಥಿಂಕ್ ಮಾಡಿ ಎಕ್ಸ್ಟ್ರಾ ಇನ್ಕಮ್ನ ನೀವು ಕೂಡ ಜನ್ರೇಟ್ ಮಾಡ್ಕೊಳ್ಳಿ. ಆರಾಮಾಗಿರಿ ಲೈಫಲ್ಲಿ. ನಿಮ್ಮ ಕನಸುಗಳನ್ನು ಫುಲ್ಫಿಲ್ ಮಾಡ್ಕೊಳ್ಳಿ. ನಿಮ್ಮ ಟಾರ್ಗೆಟ್ಗಳನ್ನು ಬೇಗ ರೀಚ್ ಆಗಿ ಅಂತ ಹೇಳ್ತಾ ಈ ನನ್ನ ವಿಡಿಯೋನ ನಾನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಸ್ವಲ್ಪನಾದರೂ ನಿಮಗೆ ನನ್ನ ವಿಡಿಯೋ ಯೂಸ್ಫುಲ್ ಆಗಿದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ಒಳ್ಳೆಯ ಅದ್ಭುತವಾದಂತಹ ಯೂಸ್ಫುಲ್ ಕಂಟೆಂಟೊಂದಿಗೆ, ಒಂದು ಯೂಸ್ಫುಲ್ ವಿಡಿಯೋದೊಂದಿಗೆ, ಉಪಯುಕ್ತವಾದಂತಹ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಆ್ಯಂಡ್ ಬಾಯ್. ಥ್ಯಾಂಕ್ ಯು.